ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಗುಡ್ ನ್ಯೂಸ್ ಜೊತೆಗೆ ಬ್ಯಾಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಯಶ್ ಅವರು ಥಿಂಕ್ ಮಾಡ್ತಾರೆ. ಸಿನಿಮಾ ಇನ್ನೂ ಕೂಡ ಮುಂದಕ್ಕೆ ಹೋಗುತ್ತೆ. ಭಾರತದಲ್ಲಿ ಆ ಸಮಯದಲ್ಲಿ ಏನಾಗಿತ್ತು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ವಿ. ಜೊತೆಗೆ ಕುತೂಹಲಕ್ಕೂ ಕೂಡ ಸಿನಿಮಾ ಕಾರಣವಾಗಿತ್ತು. ಇದೇ ಜೂನ್ 4ನೇ ತಾರೀಕು ಸಿನಿಮಾ ಬರ್ತಾ ಇದೆ ಅಂತ ಅಭಿಮಾನಿಗಳೆಲ್ಲ ಖುಷಿಯಾಗಿದ್ರು. ಬಟ್ ಸಡನ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಗುಡ್ ನ್ಯೂಸ್ ಜೊತೆಗೆ ಬ್ಯಾಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ರೀಸೆಂಟ್ ಆಗಿ ಯಶ್ ಅವರು ಸಿನಿಮಾ ಖಾನಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಜೊತೆಗೆ ರಾಮಾಯಣ ಸಿನಿಮಾಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಸುದೀರ್ಘ ಚರ್ಚೆ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಮಾಧ್ಯಮದ ಮುಂದೆ ಬರದ ಯಶ್ ಅವರು ಅವತ್ತಿನ ದಿನ ಮಾಧ್ಯಮದವರ ಜೊತೆಗೆ ಮಾತಾಡ್ತಾರೆ. ಸಾಕಷ್ಟು ಚರ್ಚೆಯನ್ನ ಮಾಡ್ತಾರೆ. ಒಂದಷ್ಟು ಏನು ಸಿನಿಮಾದ ಒಂದಷ್ಟು ಕಂಟೆಂಟ್ಗಳನ್ನ ಶೇರ್ ಮಾಡ್ಕೊತಾರೆ. ಅನುಭವವನ್ನ ಮಾಧ್ಯಮದ ಮುಂದೆ ಹಂಚ್ಕೊಳ್ತಾರೆ. ಬಂದ ನಂತರದಲ್ಲಿ ಬೇರೆ ದೇಶದಲ್ಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗು ಗ್ಲೋಬಲಿ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇರುತ್ತೆ. ಇದು ಯಶ್ ಅವರ ಗಮನಕ್ಕೆ, ಜೊತೆಗೆ ಆ ಒಂದು ಟೀಮ್ ಗಮನಕ್ಕೂ ಕೂಡ ಬರುತ್ತೆ. ಜಾಗತಿಕವಾಗಿಯೂ ಕೂಡ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ನಮ್ಮ ಸಿನಿಮಾದ ಮೇಲೆ ಅಂತಂದಾಗ ನಾವು ಇನ್ನೊಂದಷ್ಟು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಅನ್ನ ಮಾಡಿಕೊಂಡು ಯಾಕೆ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಯಶ್ ಅವರು ಥಿಂಕ್ ಮಾಡ್ತಾರೆ. ಇದೇ ಕಾರಣಕ್ಕೆ ಇದೇ ಜೂನ್ 4ನೇ ತಾರೀಕು ಬರಬೇಕಾಗಿದ್ದಂತಹ ಟಾಕ್ಸಿಕ್ ಸಿನಿಮಾ ಇನ್ನೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಅಂತಂದಾಗ ಬಹಳ ನಿರೀಕ್ಷೆ ನಮ್ಮೆಲ್ರಿಗೂ. ಬಿಕಾಸ್ ಈ ಸಿನಿಮಾ ನಮ್ಮ ಕನ್ನಡದ್ದು ಅನ್ನೋ ಒಂದು ಕಾರಣ, ಜೊತೆಗೆ ಪ್ಯಾನ್ ಇಂಡಿಯಾ ಮಾತ್ರವಲ್ಲದೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದಕ್ಕಿಂತ ಖುಷಿಯಾದಂತಹ ವಿಚಾರ ನಮ್ಮ ಕನ್ನಡಿಗರಿಗೆ ಮತ್ತೊಂದಿಲ್ಲ. ಸೊ KGF ಬಂತು, KGF ಚಾಪ್ಟರ್ 1 ಬಂತು. ಅದಾದ ನಂತರದಲ್ಲಿ ಸುದೀರ್ಘವಾಗಿ ಯಶ್ ಅವರು ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡ್ತಾರೆ. ಬರೀ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ನಟ ಮಾತ್ರವಲ್ಲದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಜೊತೆಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಇಂದ ಅವರು ಮೊದಲ ಬಾರಿಗೆ ಟಾಕ್ಸಿಕ್ ಮೂಲಕ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಸೊ ಎಲ್ಲ ಹಂತದಲ್ಲಿಯೂ ಕೂಡ ಟಾಕ್ಸಿಕ್ ಜೊತೆಗೆ ಯಶ್ ಅವರು ನಿಂತ್ಕೊಂಡಿದ್ದಾರೆ. ಜವಾಬ್ದಾರಿ ಬೆಟ್ಟದಷ್ಟಿದೆ. ಸೊ ಈ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು ಅವರು ಮುಂದಕ್ಕೆ ಹಾಕಿದ್ರು. ಈಗ ಈ ಹಿಂದೆ ಯುಗಾದಿಗೆ ಸಿನಿಮಾ ಬರಬೇಕಿತ್ತು, ಅಂದ್ರೆ ಯುದ್ಧ ನಡೀತಿತ್ತು. ಆ ಒಂದು ಕಾರಣಕ್ಕೆ ಸಿನಿಮಾ ಬರಲಿಲ್ಲ. ಸೊ ಇದೇ ಜೂನ್ 4ನೇ ತಾರೀಕು ಸಿನಿಮಾ ಬರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಯಶ್ ಅವರೇ ಹೇಳಿರೋ ಪ್ರಕಾರವಾಗಿ ಸಿನಿಮಾ ಇನ್ನೂ ಕೂಡ ಮುಂದಕ್ಕೆ ಹೋಗುತ್ತೆ. ನಾವು ಸಿನಿಮಾವನ್ನ ಪ್ರೀತಿಸ್ತೀವಿ, ಜೊತೆಗೆ ಸಿನಿಮಾವನ್ನ ಮಾಡ್ತೀವಿ, ಸಿನಿಮಾದ ಕೆಲಸವನ್ನು ಕೂಡ ಮಾಡ್ತೀವಿ. ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಸಿನಿಮಾ ರಿಲೀಸಿಂಗ್ ಅಂತ ಬಂದಾಗ ನಾವು ತತ್ಕ್ಷಣ ಎಲ್ಲ ಕೆಲಸಗಳನ್ನು ಕೂಡ ಮಾಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು ಅನ್ನೋದು ಯಶ್ ಅವರ ಒಂದು ವಾದ ಆಗಿರುತ್ತೆ. ಸೊ ಅವರ ಅಭಿಮಾನಿಗಳಿಗೆ ಒಂದು ನಿರಾಸೆ, ಇನ್ನೂ ಕೂಡ ಯಾವಾಗ ಸಿನಿಮಾ ಬರುತ್ತೆ ಅನ್ನೋದು. ಸೊ ಗೊತ್ತಿಲ್ಲ, ಬೇಗನೂ ಬರಬಹುದು, ಲೇಟಾಗೂ ಬರಬಹುದು. ಸೊ ಆದಷ್ಟು ಬೇಗ ಬರಲಿ ಅನ್ನೋದು ನಮ್ಮೆಲ್ಲರ ವಿಶ್ ಕೂಡ ಹೌದು. ಈಗಾಗಲೇ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿರೋದು ಗೀತು ಮೋಹನ್ ದಾಸ್. ಇವರು ಒಂದು ಸ್ತ್ರೀವಾದ್ಯ ನಿರ್ದೇಶಕರಾಗಿರೋದ್ರಿಂದ ಈ ಒಂದು ಸಿನಿಮಾದಲ್ಲಿ ಏನೆಲ್ಲ ಇರಬಹುದು, ಯಾವೆಲ್ಲ ಕಂಟೆಂಟ್ ಇರಬಹುದು. ಫಾರ್ ಎಕ್ಸಾಂಪಲ್ ಸ್ತ್ರೀವಾದಿ ಸಿನಿಮಾ ಅಂತ ಬಂದಾಗ ಆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನಾದರೂ ತೋರಿಸಿದ್ದಾರಾ, ಆ ಸ್ತ್ರೀವಾದಿ ದೃಷ್ಟಿಕೋನದಲ್ಲಿ ಈ ಒಂದು ಹೀರೋನ ಯಾವ ರೀತಿ ತೋರಿಸಿರಬಹುದು, ಈ ರೀತಿಯಾದಂತಹ ಸಾಕಷ್ಟು ಚರ್ಚೆ ಇತ್ತು. ಸೊ ಒಂದೊಂದು ಪಾತ್ರವನ್ನ ಅವರು ತೋರಿಸಿರುವಂತಹ ರೀತಿ ಇದೆಯಲ್ಲ, ಬಹಳ ವಿಶೇಷವಾಗಿದೆ. ಅದರಲ್ಲೂ ಯಶ್ ಆ ರಾಯ ಅನ್ನುವಂತಹ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋ ರೀತಿ ಆಗಿರಬಹುದು, ಟಿಕೆಟ್ ಅನ್ನುವಂತಹ ಕ್ಯಾರೆಕ್ಟರ್ ನೇಮ್ ಆಗಿರಬಹುದು, ಆ ಒಂದು ಪಾತ್ರವನ್ನ ಡಿಸೈನ್ ಮಾಡಿರುವಂತಹ ರೀತಿ ಆಗಿರಬಹುದು, ಬಹಳ ವಿಭಿನ್ನವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಸಿನಿಮಾದ ಮೇಲೆ ಡೇ ಬೈ ಡೇ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಏನಾದ್ರೂ ಒಂದು ಅಪ್ಡೇಟ್ ಬಂದ್ರೆ ಸಾಕು, ಸಿನಿಮಾ ಯಾವಾಗ ಬರುತ್ತೆ, ಸಿನಿಮಾ ಯಾವಾಗ ನೋಡ್ತೀವಿ ಅಂತ ಎಲ್ಲರೂ ಕೂಡ ಕ್ಯೂರಿಯಸ್ ಇಂದ ವೆಯ್ಟ್ ಮಾಡ್ತಿದ್ವಿ. ಸಿನಿಮಾ ತಂಡ ಏನು ಒಂದು ಚಿಕ್ಕ ಗ್ಲಿಮ್ಸ್ ಬಿಡ್ತು, ಆ ಚಿಕ್ಕ ಗ್ಲಿಮ್ಸ್ಗೆ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜೊತೆಗೆ ಸಿನಿಮಾ ಪೂರ್ತಿ ಹೀಗೆ ಇರುತ್ತೇನಪ್ಪ ಅಂತ ಒಂದು ಥಾಟ್ ಕೂಡ ನಮ್ಮ ತಲೆಗೆ ಬಂತು. ಬಟ್ ಸಿನಿಮಾ ಪೂರ್ತಿ ಹೀಗೆ ಇರೋದಿಲ್ಲ ಅನ್ನೋದಕ್ಕೆ ಅದಾದ ನಂತರದಲ್ಲಿ ಅವರು ಒಂದಷ್ಟು ಅಪ್ಡೇಟ್ಗಳನ್ನು ಕೂಡ ಕೊಟ್ಟರು. ಟ್ರೈಲರ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಾದ್ ಕುಳಿತಿದ್ವಿ. ಬಟ್ ಟ್ರೈಲರ್ ಕೂಡ ಇನ್ನು ಯಾವಾಗ ಬರುತ್ತೆ ಅನ್ನುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನೇನು ಜೂನ್ 4ನೇ ತಾರೀಕು ಸಿನಿಮಾ ಬಿಡುಗಡೆ ಅಂದಾಗ ಸಿನಿಮಾ ಬಿಡುಗಡೆಗೆ ಒಂದು 15 ದಿನ ಮುಂಚೆ ಅಥವಾ 1 ತಿಂಗಳು ಮುಂಚೆ ಟ್ರೈಲರ್ ಬಿಡ್ತಾರೆ. ಇನ್ನೇನು ಸದ್ಯದಲ್ಲೇ ನಾವೆಲ್ಲರೂ ಕೂಡ ಟ್ರೈಲರ್ ನೋಡ್ತೀವಿ ಅಂತ ಕಾಯ್ತಿದ್ವಿ.
ಬಟ್ ಇದರಲ್ಲೂ ಕೂಡ ನಮಗೆ ನಿರಾಸೆ ಮೂಡಿಸಿದೆ ಸಿನಿಮಾ ತಂಡ. ಯಾಕಂದರೆ ಇನ್ನೂ ಕೂಡ ಮುಂದಕ್ಕೆ ಹೋಗಿದ್ದಾರೆ. ಈ ಸಿನಿಮಾ ಖಾನ್ ಏನು ಪ್ರೋಗ್ರಾಮ್ನಲ್ಲಿ ಯಶ್ ಅವರು ಭಾಗಿಯಾಗಿರ್ತಾರೆ, ಅಲ್ಲಿ ನಮ್ಮ ರಾಮಾಯಣ ಆಗಿರಬಹುದು ಅಥವಾ ಟಾಕ್ಸಿಕ್ ಆಗಿರ್ಬೋದು, ಎರಡೂ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಅವರು ಅಲ್ಲಿ ಹಂಚ್ಕೊತಾರೆ. ಅದರಲ್ಲಿ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಯಶ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಅಂದರೆ ಇದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ, ನೀವು ಯಾವ ರೀತಿ ಕಾಣಿಸ್ಕೊಂಡಿದ್ದೀರಾ, ಡಬಲ್ ಶೇಡಲ್ಲಿ ಇರ್ತೀರಾ ಅಥವಾ ತ್ರಿಬಲ್ ಶೇಡಲ್ಲಿ ಇರ್ತೀರಾ, ಅಥವಾ ಹೇಗೆ ಮೂವ್ ಆನ್ ಆಗಿರ್ತೀರಾ ನೀವು ಫುಲ್ ಸ್ಟೋರಿನಲ್ಲಿ. ಅದರಲ್ಲೂ ಕೂಡ ಒಂದು 1947 1961ಗೆ ಸಂಬಂಧಪಟ್ಟಂತಹ ಸ್ಟೋರಿ ಆಗಿರೋದ್ರಿಂದ ಭಾರತದಲ್ಲಿ ಆ ಸಮಯದಲ್ಲಿ ಏನಾಗಿತ್ತು, ಪೋರ್ಚುಗೀಸರು ಗೋವಾಗೆ ಬಂದು ಆ ಸಮಯದಲ್ಲಿ ಏನೆಲ್ಲ ಮಾಡ್ತಾ ಇದ್ರು, ಈ ಸಾಕಷ್ಟು ಪ್ರಶ್ನೆಗಳಿತ್ತು. ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಹಿಂಟ್ಗಳನ್ನು ಯಶ್ ಅವರು ನಮಗೆ ಬಿಟ್ಕೊಟ್ಟಿದ್ರು. ಸೊ ಆ ಒಂದು ಹಿಂಟ್ಗಳನ್ನು ಕೇಳಿಸ್ಕೊಂಡಿದ್ದು ನೋಡಿದ್ದು ನಮಗೆ ಇನ್ನೂ ಸಿನಿಮಾದ ಮೇಲೆ ಕ್ಯೂರಿಯಾಸಿಟಿ ಹೆಚ್ಚಿಗೆ ಆಗಿತ್ತು ಅಂತಲೇ ಹೇಳ್ಬೋದು. ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಸಾಂಗ್ ಬಂತು, ಸಾಂಗ್ ಕೂಡ ಸಾಕಷ್ಟು ಇಷ್ಟ ಆಯಿತು ಎಲ್ರಿಗೂ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ವಿ. ಬಟ್ ಸಿನಿಮಾ ಬರೋದು ಇನ್ನಷ್ಟು ತಡವಾಗಿದೆ. ಈ ಸಿನಿಮಾಕ್ಕೆ ಇರುವಂತಹ ಹೀರೋಯಿನ್ಸು ಅಷ್ಟೇ ಒಂದೊಂದು ಪಾತ್ರವನ್ನು ಕೂಡ ಡಿಸೈನ್ ಮಾಡುವಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಬಹಳ ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ. ನಯನತಾರ ಅವರು ಯಾವಾಗಲೂ ಕೂಡ ಅವರು ಆ್ಯಕ್ಷನ್ ಸಿನಿಮಾಗಳನ್ನು ನಯನತಾರ ಮಾಡಿದ್ದಾರೆ. ಬಟ್ ಇಲ್ಲಿ ಹೇಗಿರಬಹುದು, ಯಶ್ ಅವ್ರ ಮುಂದೆ ಒಬ್ಬ ಹೀರೋಯಿನ್ನು ನಿಂತ್ಕೊಳ್ತಾಳೆ ಅಂತಂದರೆ ಅವಳು ಹೇಗೆ ಅಭಿನಯಿಸಿರಬಹುದು. ರೀಸೆಂಟಾಗಿ ಟಾಕ್ಸಿಕ್ ಬಗ್ಗೆ ರುಕ್ಮಿಣಿ ವಸಂತ ಅವರು ಕೂಡ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ಹೀಗಿರಬೇಕಾದ್ರೆ ಏನು ಸಿನಿಮಾ ಏನು ಹೇಳುತ್ತೆ, ಸಿನಿಮಾ ಏನು ಮೆಸೇಜ್ ಕೊಡುತ್ತೆ, ಸಿನಿಮಾದಲ್ಲಿ ಏನು ಕಂಟೆಂಟ್ ಇರುತ್ತೆ, ಏನು ಎಂಟರ್ಟೈನ್ಮೆಂಟ್ ಇರುತ್ತೆ, ತುಂಬ ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿಯೂ ಕೂಡ ಹೌದು, ನಮ್ಮಲ್ಲಿಯೂ ಕೂಡ ಹೌದು. ಸೊ ಹೀಗಿರಬೇಕಾದ್ರೆ ದಿಢೀರಂತ ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಒಂದು ಪೋಸ್ಟ್ನಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಸಿನಿಮಾದ ಬಗ್ಗೆ ಆಗಿರಬಹುದು, ಸಿನಿಮಾದ ಪ್ರೀತಿ ಬಗ್ಗೆ ಆಗಿರಬಹುದು, ನಾವು ಯಾಕೆ ಮತ್ತಷ್ಟು ತಡ ಮಾಡ್ತಾ ಇದ್ದೀವಿ, ಯಾಕೆ ಡೇಟನ್ನು ಮುಂದಕ್ಕೆ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ಆಗಿರಬಹುದು, ಎಲ್ಲ ವಿಚಾರದ ಬಗ್ಗೆ ಕೂಡ ಅಲ್ಲಿ ಅವರು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಸೊ ಹೀಗಿರಬೇಕಾದ್ರೆ ಜೂನ್ 4ಕ್ಕೆ ಬರಬೇಕಾಗಿದ್ದಂತಹ ನಮ್ಮ ಟಾಕ್ಸಿಕ್ ಸಿನಿಮಾ ಇನ್ನೂ ಕೂಡ ಮುಂದೆ ಹೋಗ್ತಾ ಇದೆ. ಸೊ ಇದು ಪ್ಯಾನ್ ವರ್ಡ್ ಸಿನಿಮಾ ಆಗಿರೋದ್ರಿಂದ ಕನ್ನಡ ಭಾಷೆ ಹಾಗೆಯೇ ಇಂಗ್ಲಿಷ್ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಸಿನಿಮಾ ಡಬ್ ಆಗ್ತಾ ಇದೆ. ಸೊ ಒಂದಷ್ಟು ಕ್ಯೂರಿಯಾಸಿಟಿ ನಮ್ಮ ಕನ್ನಡಿಗರಿಗೂ, ಜೊತೆಗೆ ಮುಂಬೈಯಲ್ಲಾಗಿರಬಹುದು, ಹೈದರಾಬಾದಲ್ಲಾಗಿರಬಹುದು, ತೆಲಂಗಾಣದಲ್ಲಾಗಿರಬಹುದು, ಎಲ್ಲ ಕಡೆಗಳಲ್ಲಿಯೂ ಕೂಡ ಯಶ್ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ಅಂದರೆ ಸಿನಿಮಾದ ಟೀಸರ್ ಗ್ಲಿಮ್ಸ್ ಬಿಟ್ಟಾಗಲೇ ಅವರ ಬರ್ತ್ಡೇ ಸಮಯದಲ್ಲಿಯೂ ಕೂಡ ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಹಬ್ಬನೇ ಆ ಟೈಮ್ನಲ್ಲಿ ಸೃಷ್ಟಿ ಮಾಡಿದರು. ಜೊತೆಗೆ ಮುಂಬೈನಲ್ಲಿರುವಂತಹ ಫ್ಯಾನ್ಸ್ಗಳು ಕೂಡ ಯಶ್ ಅವರು ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಕೂಡ ರಾಕಿ ಬಾಯ್ ಅಂತ ಹಿಂದೆ ಹೋಗೋದಾಗಿರ್ಬೋದು. ಇದೆಲ್ಲ ನೋಡ್ತಾ ಇದ್ರೆ ನಾವು ಕನ್ನಡಿಗರಾದಂತಹ ನಮಗೆ ಬಹಳ ಖುಷಿಯಾಗುತ್ತೆ. ಇದೆಲ್ಲದರ ಜೊತೆಗೆ ಟಾಕ್ಸಿಕ್ ಆದ ನಂತರದಲ್ಲಿ ಯಶ್ ಅವರ ಪ್ಲ್ಯಾನ್ ಏನು, ಹೀಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಇದಕ್ಕೆ ಅವರೇ ಉತ್ತರ ಕೊಡಬೇಕಾಗಿದೆ. ಸದ್ಯಕ್ಕೆ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಟಾಕ್ಸಿಕ್ಕು ಜೂನ್ 4ನೇ ತಾರೀಕು ಬರ್ತಾ ಇಲ್ಲ. ಸೊ ಏನಾಗುತ್ತೆ, ಏನು ಕಾರಣ ಅನ್ನೋದು ಈಗಾಗಲೇ ಯಶ್ ಅವರು ಹೇಳಿದ್ದಾರೆ. ಪ್ಯಾನ್ ವರ್ಡ್ ಹಂತದಲ್ಲಿ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ನಮಗೆ ಒಂದಷ್ಟು ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಹೆಚ್ಚಿನದಾಗಿ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಬೇಡಿಕೆ ಇರೋದ್ರಿಂದ ಸಿನಿಮಾ ಬರ್ತಾ ಇಲ್ಲ. ಇದಿಷ್ಟು ಟಾಕ್ಸಿಕ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ ಆಗಿರುತ್ತೆ. ಸೊ ಈ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಅಪ್ಡೇಟ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ. ಅವರ ಫ್ಯಾನ್ಸ್ಗಳಿಗೂ ಕೂಡ ಒಂದಷ್ಟು ತಲೆಬಿಸಿಯಾಗಿತ್ತು. ಸಿನಿಮಾ ಇನ್ನೇನು ಪೋಸ್ಟ್ಪೋನ್ ಆಯಿತು, ಯುಗಾದಿ ಹಬ್ಬದ ದಿನ ಬಿಡುಗಡೆ ಆಗಬೇಕಿತ್ತು, ಅದು ಜೂನ್ 4ಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಇವಾಗ ಜೂನ್ 4ರಿಂದ ಮತ್ತೆ ಬೇರೆ ದಿನಕ್ಕೆ ಪೋಸ್ಟ್ಪೋನ್ ಆಗಿದೆ. ಆ ಡೇಟ್ ಯಾವುದು ಅಂತ ಹೀಗೆ ಸಾಕಷ್ಟು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿಯೂ ಕೂಡ ನಿರಾಸೆ ಮೂಡಿಸಿದೆ ಸಿನಿಮಾ. ಸೊ ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಡೇಟ್ ಏನು ಅನ್ನೋದನ್ನ ಸ್ವತಃ ಯಶ್ ಅವರೇ ಹೇಳ್ತಾರೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.